ನೀನು ಇಲ್ಲಿಗೆ ಹೇಗೆ ಬಂದೆ? ಯಾರೇನ ಕಟ್ಟಾಕಿದ್ದು? ನಿಮ್ಮಣ್ಣ ಅಭಿರಾಮ್. ಅನ್ಕೊಂಡೆ ಸುಮ್ಮನೆ ಬಂದು ಸಿಕ್ಕಾಕೊಂಡಿದ್ಯಾ. ನಮ್ಮ ಅಣ್ಣ ನಿನ್ನ ಸಾಯಿಸದೆ ಬಿಟ್ಟಿರೋದೇ ಹೆಚ್ಚು. ನಡಿ ಒಳಗೆ. ಆಹಾ, ಯಾರು ಇವನು? ರಾಹುಲ್. ಅಂದ್ರೆ ಎಸ್, ನಮ್ ಶ್ರಾವ್ಯ ಎಕ್ಸ್ ಬಾಯ್ ಫ್ರೆಂಡ್. ಅದು ನೀನೇನಾ? ನೀನಿಲ್ಲೇನೋ ಮಾಡ್ತಿದ್ಯಾ? ಶ್ರಾವ್ಯಗೋಸ್ಕರ ಬಂದೆ, ಆದ್ರೆ ಅಭಿ ಕೈಗೆ ಸಿಕ್ಕಾಕೋಬಿಟ್ಟೆ. ಇವನಿಂದ ನಮಗೇನು ಯೂಸ್ ಅಖಿಲ್? ನಮಗೆ ಒಡವೆ ಬೇಕು, ಇವನಿಗೆ ಶ್ರಾವ್ಯ ಬೇಕು. ಇವನ್ನ ಅಡ್ಡ ಇಟ್ಕೊಂಡು ನಾವು ಒಡವೆ ಪಡ್ಕೊಳ್ಳೋಣ. ಇವನ್ನ ಅಭಿ ಸಾಯಿಸ್ದೆ ಬಿಟ್ಟಿರೋದೇ ಹೆಚ್ಚು. ಇವನ್ ಇಟ್ಕೊಂಡು ನಾವೇನೋ ಮಾಡಕ್ಕಾಗತ್ತೆ? ನಿಮ್ಗೆ ಒಡವೆ ಬೇಕು ಅಷ್ಟೇ ಅಲ್ವಾ? ನೀವು ಆ ಒಡವೆಗೋಸ್ಕರ ಯಾವಾಗಿಂದ ಟ್ರೈ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತು. ನಾನು ಹೇಳ್ದಂಗೆ ಮಾಡಿದ್ರೆ ನಿಮ್ಗೆ ಆ ಒಡವೆ ಸಿಗುತ್ತೆ. ಏನ್ ಮಾಡ್ಬೇಕು ಹೇಳು? ಇದು ಪ್ಲಾನು ಹೇಗಿದೆ? ಪ್ಲಾನ್ ಚೆನ್ನಾಗೇ ಇದೆ, ಆದ್ರೆ ಮದ್ವೆ ಆದ್ಮೇಲೆ ನೀನ್ ಮಾತ್ ತಪ್ಪಿದ್ರೆ, ಒಡವೆ ಕೊಡದೇ ಇದ್ರೆ? ನನಗೆ ಶ್ರಾವ್ಯ ಸಿಕ್ಕಿದ್ರೆ ಸಾಕು, ಒಡವೆ ಎಲ್ಲ ಬೇಕಾಗಿಲ್ಲ. ಓಕೆ. ಪ್ಲಾನ್ ಏನಾದ್ರೂ ಫೇಲ್ ಆದ್ರೆ ನಮ್ ಹೆಸರು ಆಚೆ ಬರಬಾರ್ದು. ಈ ಸಲ ಫೇಲ್ ಆಗೋದಕ್ಕೆ ಚಾನ್ಸೇ ಇಲ್ಲತ್ತೆ, ಇದು ಫಿಕ್ಸ್. ಫೈನ್ ಅಣ್ಣ. ಡಬಲ್ ಫೈನ್ ಅಣ್ಣ. ಏನಮ್ಮ ನೀವು ಇಷ್ಟು ಲೇಟ್ ಮಾಡಿದ್ರೆ ಹೇಗೆ? ಸಾರಿ ಅಣ್ಣ. ಹೌದು, ಅದ್ಕೆಯಲ್ಲಿ ನಿಮ್ಮ ಅತ್ತಿಗೆ ಶ್ರಾವ್ಯ ಜೊತೆ ಇದ್ದಾಳಮ್ಮ. ಅಣ್ಣ, ನೀವಿನ್ನು ಈ ಮದ್ವೆ ಕೆಲ್ಸದಿಂದ ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ಎಲ್ಲಾನು ನಾವೇ ನೋಡ್ಕೋತೀವಿ. ಓಕೆ, ನಿಮ್ಮ ಅತ್ತಿಗೆ ಶ್ರಾವ್ಯ ರೂಮಲ್ಲಿ ಇದ್ದಾರೆ, ಹೋಗಿ. ಲೋ, ನಿನಗೇನಾದ್ರೂ ಬುದ್ಧಿಗಿದ್ದಿ ಇದೆಯೇನೋ? ನಿನ್ನ ಬಿಡಿಸಿದ್ದು ಯಾರಿಗೂ ಗೊತ್ತಾಗದ ಹಾಗೆ ನಮ್ ಶ್ರಾವ್ಯನ ಮದ್ವೆ ಮಾಡ್ಕೊಂಡು ಆ ಒಡವೆ ನಮಗ್ ಕೊಡ್ತೀಯಾ ಅಂತ. ಅದನ್ ಬಿಟ್ಟು ಅಭಿ ಕೈಲ್ ಸಿಕ್ಕಾಕೊಂಡು ನಮ್ಗುಟ್ ರಟ್ ಮಾಡ್ತೀಯಾ ಅಂತಲ್ಲ. ನಿನಗೆ ರಾತ್ರಿನೇ ಹೇಳಿದ್ನಲ್ಲ, ನೀನ್ ಯಾರ ಕೈಲಿ ಸಿಕ್ಕಾಕೊಂಡ್ರು ಪರವಾಗಿಲ್ಲ, ನಮ್ಮ ಅಭಿ ಅಣ್ಣ ವಸು ಅತ್ತಿಗೆ ಕೈಲಿ ಮಾತ್ರ ಸಿಕ್ಕಾಕೋಬೇಡ ಅಂತ. ಈಗ್ಲೇ ಅವ್ರು ನಿನಗೆ ತುಂಬಾ ಸಲ ಪ್ರಾಣ ಭಿಕ್ಷೆ ಕೊಟ್ಟಿದ್ದಾರೆ. ಈ ಸಲ ನಿನ್ ಮೇಲೆ ಯಾವುದೇ ರೀತಿ ಕರುಣೆನೂ ತೋರ್ಸಲ್ಲ. ನೀನು ಕಾಣಿಸ್ಕೊಂಡ್ರೆ ಸಾಯಿಸ್ಬಿಡ್ತಾರೆ. ನಿನ್ಗೆ ಶ್ರಾವ್ಯ ಮೇಲೆ ಎಷ್ಟು ಪ್ರೀತಿ ಇದೆಯೋ ಗೊತ್ತಿಲ್ಲ, ಆದ್ರೆ ನಮಗ ಆ ಒಡವೆ ಮೇಲೆ ತುಂಬಾ ಆಸೆ ಇದೆ. ಆ ಒಡವೆ ಮಾರಿ ನಾವ್ ಅಮೆರಿಕಾಗ್ ಹೋಗ್ಬೇಕು. ಹೌದು ಕಣೋ, ನಾನು ಎರಡನೇ ಮದ್ವೆ ಮಾಡ್ಕೋಬೇಕು. ಸುಮಂಗಲಿಯಾಗಿ ನನ್ನ ಹೆಸರಿಗೆ ಒಂದ್ ಅರ್ಥ ಕೊಡ್ಬೇಕು. ಇದೆಲ್ಲ ನಾನ್ ಸಾಯೋ ಮುಂಚೆ ನಡಿಬೇಕು. ರಿಲ್ಯಾಕ್ಸ್ ಆಂಟಿ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಎಲ್ಲಾನು ನಾವ್ ಅನ್ಕೊಂಡಂಗೆ ಆಗುತ್ತೆ. ಏನ್ ರಿಲ್ಯಾಕ್ಸ್ ನಿನ್ ತಲೆ? ನಮ್ಮ ಅಭಿ ಅಣ್ಣ ನಿನ್ನ ನೋಡಿದ್ರೆ ನಿನ್ ತಿಥಿ ಆಗಿರ್ತಿತ್ತು. ಕೇರ್ಫುಲ್ ಆಗಿರು ಅಂದ್ರೆ ಕೇರ್ಲೆಸ್ ಆಗಿ ಆಡ್ತಿಯಲ್ಲ. ಡೋಂಟ್ ವರಿ ಬ್ರೋ, ಇವತ್ತು ನಮ್ ಟೈಮ್ ತುಂಬಾ ಚೆನ್ನಾಗಿದೆ. ಅದಕ್ಕೆ ಇಷ್ಟ ಹತ್ರ ಹೋದ್ರು ನಿಮ್ಮ ಅಭಿ ಅಣ್ಣ ನನ್ನ ನೋಡ್ಲಿಲ್ಲ. ಪಕ್ಕಾ ಇವತ್ತು ನಾವು ಯೂಸ್ ಮಾಡೋ ಪ್ಲಾನು ವರ್ಕೌಟ್ ಆಗುತ್ತೆ. ಆಗದೆ ಇದ್ರೆ ನಮ್ ಎಲ್ಲರ ಬದುಕು ನಾಳೆ ಬೀದಿಗೆ ಬಂದ್ ನಿಲ್ಲುತ್ತೆ.
ಮೈ ಮೇಲ್ ಜ್ಞಾನ ಇಟ್ಕೊಂಡು ಕೆಲಸ ಮಾಡು. ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ, ಎಲ್ಲಾನು ನಾವು ಅನ್ಕೊಂಡಿರೋ ಹಾಗೆ ಆಗತ್ತೆ. ಏನಾಗುತ್ತೋ ಏನೋ, ನನಗೆ ಯಾಕೋ ಭಯ ಆಗ್ತಿದೆ, ಎದೆ ಡಬಡವ ಅಂತಿದೆ. ವಯಸ್ಸಾಯ್ತಲ್ಲ ಅತ್ತೆ, ಹಾಗೆ ಆಗತ್ತೆ. ಚಿಕ್ಕೋನೆ, ನನ್ ಎದೆ ಡಬಡವ ಅಂತಿರೋದು ಅದಕ್ಕಲ್ವೋ, ಇಲ್ಲಿವರೆಗೂ ನಾವ್ ಏನೆಲ್ಲ ಪ್ಲಾನ್ ಮಾಡಿದ್ರು ಆ ವಸು ಹಾಳ್ ಮಾಡ್ತಾನೆ ಇದ್ದಾಳೆ. ಅವಳು ಇಲ್ಲಿರೋವರೆಗೂ ನಾವ್ ಈ ಮದ್ವೆ ನಿಲ್ಸಕ್ಕಾಗಲ್ಲ, ಆ ಒಡವೆ ತಗೊಳಕ್ಕಾಗಲ್ಲ. ಹೌದು ಅಖಿಲ್, ಅಭಿಭಾವನ್ಗಿಂತ ವಸು ಅಕ್ಕ ತುಂಬಾ ಡೇಂಜರ್. ಆ ವಿಷಯ ನನಗೂ ಗೊತ್ತು. ಅದಕ್ಕೆ ವಸು ಹೊತ್ತಿಗೆನೆ ಇಲ್ಲಿಂದ ಎತ್ತಂಗಡಿ ಮಾಡಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ದೀನಿ. ಏನೋ ಅದು? ಸ್ವಲ್ಪ ಹೊತ್ತಲ್ಲೇ ವಸು ಹೊತ್ತಿಗೆ ಕಿಡ್ನಾಪ್ ಆಗ್ತಾರೆ. ಕಿಡ್ನಾಪ ಯಾರು ಮಾಡ್ತಿದ್ದಾರೆ ಅಖಿಲ್? ಆಲ್ರೆಡಿ ನಮ್ಮ ಹುಡುಗರನ್ನ ಸೆಟ್ ಮಾಡಿದ್ದೀನಿ, ಅವರು ಆನ್ ದ ವೇ. ಮತ್ತೆ ವಸುನ್ ಯಾಕೋ ಕಿಡ್ನಾಪ್ ಮಾಡ್ಬೇಕು? ಒಂದ್ಸಲ ರಾಕಿನ ಕಿಡ್ನಾಪ್ ಮಾಡಿ ಫೇಲ್ ಆಗಿದೀವಲ್ಲ. ಈ ಸಲ ಫೇಲ್ ಆಗೋ ಚಾನ್ಸೇ ಇಲ್ಲ. ಪ್ಲಾನ್ ಪಕ್ಕಾ ಇದೆ. ಅವ್ರು ಎಲ್ಲಿಗೋದ್ರು? ಆ ಕಡೆ ಹೋದ್ರು ಅತ್ತೆ. ಅಣ್ಣ, ನಾನ್ ಕರ್ಕೊಂಡ್ ಬರ್ತೀನಿ ಅಣ್ಣ. ಬೇಡಮ್ಮ, ಅವ್ರು ಯಾರೋ ಏನೋ, ರಿಸ್ಕ್ ಆಗುತ್ತೆ, ನಾನೇ ಹೋಗ್ತೀನಮ್ಮ. ಅಣ್ಣ, ಏನಾಗಲ್ಲ ಅಣ್ಣ. ಅಂತವ್ರನ್ನ ಹೇಗ್ ಹ್ಯಾಂಡಲ್ ಮಾಡ್ಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು. ನಾನ್ ಅದಕ್ಕೆನ ಸೇಫಾಗಿ ಕರ್ಕೊಂಡ್ ಬರ್ತೀನಿ. ಹಾಗಲ್ಲಮ್ಮ, ಒಂದು ಹೆಣ್ಣಾಗಿ ನೀನು ಬಿಂದು ಸಾಮಾನ್ಯದವಳು ಅಲ್ಲ ಅಣ್ಣ, ಗಟ್ಟಿ ಹೆಣ್ಣು. ಅದಕ್ಕೆ ಬಗ್ಗೆ ನೀನೇನು ಚಿಂತೆ ಮಾಡ್ಬೇಡ. ನೀನೀಗ ಮಂಟಪದಲ್ಲಿರೋದು ಇಂಪಾರ್ಟೆಂಟು. ಬಿಂದು, ನೀನ್ ಹೋಗು. ಅದಕ್ಕೆ ವಿಷಯ ನನ್ಗೆ ಬಿಟ್ಬಿಡು ಅಣ್ಣ. ನೀನ್ ಇಲ್ಲಿದ್ದು ಮ್ಯಾನೇಜ್ ಮಾಡು. ಅದಕ್ಕೆನ ನಾನ್ ಕರ್ಕೊಂಡ್ ಬರ್ತೀನಿ. ಹುಷಾರಮ್ಮ. ಹೊಸವ್ರಿಗೇನು ಆಗಲ್ಲ ಅಣ್ಣ, ಈ ಮದುವೆ ಖಂಡಿತ ನಡೆಯುತ್ತೆ. ನಾವ್ ಒಂದ್ ಅನ್ಕೊಂಡ್ರೆ ದೇವ್ರು ಇನ್ನೊಂದೇ ಮಾಡ್ತಿದ್ದಾನ ಭೀ. ಈ ಮದ್ವೆ ಏನಾದ್ರೂ ನಡೀದೇ ಇದ್ರೆ ಶ್ರಾವ್ಯಂಗೆ ಯಾವ ನಷ್ಟನೂ ಆಗೋದಿಲ್ಲ. ವಸುಗೇನಾದ್ರೂ ಆದ್ರೆ ನಾವ್ ಜೀವ ಸಹಿತ ಇರೋದಿಲ್ಲ. ಅದಕ್ಕೆ ಹೌದು ಅಭಿ, ದಯವಿಟ್ಟು ಈಗ್ಲಾದ್ರೂ ನಮ್ಮ ಮಾತು ಕೇಳು. ಈಗ್ಲೇ ಹೋಗಿ ಗಂಡಿನ ಕಡೆಯವ್ರಿಗೆ ಈ ಮದ್ವೆ ನಿಲ್ಸಿ ಅಂತ ಹೇಳ್ಬಿಡೋಣ. ಕಿಡ್ನಾಪರ್ಸ್ ವಸುನ ಬಿಟ್ಬಿಡ್ತಾರೆ. ನಿಂತ್ಕೋಣ, ಅವಸರ ಮಾಡ್ಬೇಡ. ಏನಾದ್ರೂ ಸರಿ, ಈ ಮದುವೆ ನಡಿಲೇಬೇಕು.
ನಾನು ಹೊಸವರು ನಿಮಗೆ ಮಾತು ಕೊಟ್ಟಿದ್ದೀವಿ. ಪ್ರಾಣ ಹೋದ್ರೂ ನಾವು ಮಾತು ತಪ್ಪಲ್ಲ. ನಿನ್ಗೇನಾದ್ರೂ ಹುಚ್ಚಿಡ್ದಿದ್ಯಾ ಅಭಿ? ಶ್ರಾವ್ಯಗೋಸ್ಕರ ವಸುನ ಬಲಿ ಕೊಡ್ತೀಯಾ? ಅವಳು ನಿನ್ನ ನಂಬಿ ಬಂದಿದ್ದಾಳೆ, ಅವಳಿಗೆ ಅನ್ಯಾಯ ಮಾಡ್ತೀಯಾ? ಯಾಕೆ ಹೀಗ್ ಮಾತಾಡ್ತಿದ್ಯಾ? ನನ್ನ ಜಾಗದಲ್ಲಿ ಹೊಸೂರಿದ್ರು ಕೂಡ ಹೀಗೆ ಮಾತಾಡ್ತಾ ಇದ್ರು. ಅದಕ್ಕೆ ಶ್ರಾವ್ಯ ನಮ್ಮ ಮಗಳು, ಅವಳ ಮದುವೆ ನಡೆಸೋದು ನಮ್ಮ ಜವಾಬ್ದಾರಿ. ದಡ್ಡನ್ ತರ ಮಾತಾಡ್ಬೇಡ ಅಭಿ. ವಸುಗಿಂತ ಈ ಮದುವೆ ಏನ್ ಮುಖ್ಯ ಅಲ್ಲ. ನನ್ ಮಾತ್ ಕೇಳು. ನೀವ್ ಎಷ್ಟ್ ಹೇಳಿದ್ರು ಅಭಿ ಅಣ್ಣ ಈ ಮದ್ವೆ ನಿಲ್ಸೋದಕ್ಕೆ ಒಪ್ಕೊಳ್ಳಲ್ಲ ಅಣ್ಣ. ನಾನು ಒಪ್ಕೊಳ್ಳಲ್ಲ. ವಸು ಅದ್ಕೆಗೆ ಏನೂ ಆಗಲ್ಲ. ಬಿಂದು ಸೇಫಾಗಿ ಕರ್ಕೊಂಡ್ ಬರ್ತಾಳೆ. ಹೊಸೂರು ಒಡವೆಗಳನ್ನ ಎಲ್ಲಿಟ್ಟಿದಾರೆ ಅಂತ ಗೊತ್ತಾಗ್ತಾ ಇಲ್ಲಮ್ಮ. ಮೊದಲು ಆ ಒಡವೆಗಳು ಎಲ್ಲಿದೆ ಅಂತ ಹುಡುಕ್ಬೇಕು. ಈಗ ಒಡವೆ ವಿಷಯ ಬಿಡು ಅಭಿ. ಗಂಡಿನ ಕಡೆಯವ್ರು ಕೇಳ್ತಾ ಇದಾರಣ್ಣ, ಅವ್ರಿಗೆ ಉತ್ತರ ಕೊಡ್ಬೇಕು. ಒಡವೆ ಸಮೇತ ವಸುನ ಕರ್ಕೊಂಡ್ ಹೋಗಿರ್ಬೇಕು. ವಸು ಅದ್ಕೆನ ಒಡವೆ ಜೊತೆ ಕರ್ಕೊಂಡ್ ಹೋಗಿದ್ರೆ ಅವ್ರು ಬರೋವರೆಗೂ ನಾವು ಮ್ಯಾನೇಜ್ ಮಾಡ್ಬೇಕು. ಒಂದ್ ಕೆಲ್ಸ ಮಾಡೋಣ, ಅದಕ್ಕೆ ಬರೋವರೆಗೂ ಡೂಪ್ಲಿಕೇಟ್ ಒಡವೆ ಹಾಕಿ ಮ್ಯಾನೇಜ್ ಮಾಡೋಣ. ಬೇಡಮ್ಮ, ಅದು ತಪ್ಪು. ಮೋಸ ಮಾಡ್ದಂಗಾಗತ್ತೆ. ಏನಾಗಲ್ಲ ಅಣ್ಣ, ನಾವು ಡೂಪ್ಲಿಕೇಟ್ ಒಡವೆ ಹಾಕಿ ಶ್ರಾವ್ಯನತ್ತೆ ಮನೆಗೆ ಕಳಿಸ್ತಿಲ್ವಲ್ಲ. ನಿಜವಾದ ಒಡವೆ ಬರೋವರೆಗೂ ಡೂಪ್ಲಿಕೇಟ್ ಒಡವೆ ಹಾಕಿ ಮ್ಯಾನೇಜ್ ಮಾಡೋಣ ಅಷ್ಟೇ. ಈ ವಿಷಯ ಗಂಡಿನ ಕಡೆಯವ್ರಿಗೆ ಗೊತ್ತಾದ್ರೆ ತುಂಬಾ ಅಸಹ್ಯವಾಗಿರುತ್ತಮ್ಮ. ಅದ್ರ ಬದಲು ನಿಜ ಹೇಳೋದೇ ಒಳ್ಳೇದು. ನಿಜ ಹೇಳಿದ್ರೆ ಅವ್ರು ನಂಬಲ್ಲ ಅಭಿ. ಒಡವೆ ಇಲ್ಲ ಅಂತ ನಾಟಕ ಮಾಡ್ತೀವಿ ಅನ್ಕೋತಾರೆ. ನಿಜ ಹೇಳಿದ್ರು ಕೂಡ ಮರ್ಯಾದೆ ಹೋಗುತ್ತೆ ಅಭಿ. ಮದುವೆ ನಿಂತು ಹೋಗುತ್ತೆ. ಇದೆಲ್ಲ ಯಾಕಬ್ಬಿ? ನಾವು ಮದ್ವೆ ನಿಲ್ಸೋಣ, ಮೊದ್ಲು ವಸುನ್ ಕಾಪಾಡೋಣ. ಇಲ್ಲ ಅದಕ್ಕೆ, ಈ ಮದುವೆ ನಡಿಲೇಬೇಕು. ಹೊಸೂರಿಗೇನು ಆಗಲ್ಲ. ಒಡವೆ ಬಗ್ಗೆ ಯೋಚನೆ ಮಾಡಲೇಬೇಕು. ನೀನ್ ಯೋಚನೆ ಮಾಡ್ಬೇಡ ಅಣ್ಣ, ಬೇಕಾದ್ರೆ ಆ ಪದ್ನೆ ನನ್ ಮೇಲೆ ಹಾಕೋತೀನಿ. ಸಿಂಧು ಏನಾಂಟಿ ಏನೋ ಸೀಕ್ರೆಟ್ ಆಗಿ ತಗೊಂಡ್ ಹೋಗ್ತಿದ್ದಾಳಲ್ಲ. ಈ ಮದ್ವೆನ್ ಹೇಗ್ ನಿಲ್ಲಿಸ್ಬೇಕು ಅಂತ ನಾವ್ ಯೋಚನೆ ಮಾಡ್ತಾ ಇದ್ರೆ, ಈ ಮದ್ವೆನ್ ಹೇಗ್ ನಡೆಸ್ಬೇಕು ಅಂತ ಅವಳು ಯೋಚನೆ ಮಾಡ್ತಾ ಇರೋ ಹಾಗಿದೆ. ಅವಳು ಯೋಚನೆ ಮಾಡ್ಬಿಟ್ರೆ ಈ ಮದುವೆ ನಡೆದೋಗ್ಬಿಡತ್ತಾ? ಅವಳು ಏನಾದ್ರೂ ಮುಚ್ಚಿಟ್ಕೊಂಡು ತಗೊಂಡೋಗ್ಲಿ, ಆದ್ರೆ ರೌಡಿಗಳ ಜೊತೆ ಇರೋ ಹೊಸೋದ್ಕೆನ ವಾಪಸ್ ಕರ್ಕೊಂಡು ಬರಕ್ಕಾಗಲ್ಲ. ಪುರೋಹಿತ್ರೆ, ಎಲ್ಲ ಬಂದಾಯ್ತಾ? ನಮಸ್ಕಾರನಪ್ಪ. ಚೆನ್ನಾಗಿದ್ದೀರಾ? ಅಣ್ಣ ಬನ್ನಿ, ಒಡವೆ ಎಲ್ಲ ಬಂದಾಯ್ತು. ಬನ್ನಿ ಶ್ರಾವ್ಯನ ರೆಡಿ ಮಾಡೋಣ. ತಪ್ಪು ಮಾಡ್ತಾ ಇದೀವೇನೋ ಸಿಂಧು? ಏನಾಗಲ್ಲ ಅಣ್ಣ, ಬನ್ನಿ ಬನ್ನಿ. ಆ ಸೀಕ್ರೆಟ್ ಏನು ಅಂತ ಅಭಿ ಗೊತ್ತಿರೋ ಹಾಗಿದೆ. ಅಭಿ ಅಣ್ಣಂಗೆ ಗೊತ್ತಾಗ್ದ ಹಾಗೆ ಸಿಂಧು ಮತ್ ಬಿಂದು ಏನು ಮಾಡಲ್ಲ, ಏನೋ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಭಾವ ನೋಡಿದ್ರೆ ತಪ್ಪು ಅಂತಿದ್ದಾರೆ, ಅವಳು ನೋಡಿದ್ರೆ ಏನಾಗಲ್ಲ ಅಂತಿದ್ದಾಳೆ. ಅಲ್ಲ, ಏನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇವರು? ಇದು ತುಂಬಾ ದೊಡ್ಡ ಚೀಟಿಂಗ್ ಆಂಟಿ. ಇದು ಕ್ರೈಮ್, ದಾರುಣವಾದ ಸಂಚು. ಇವ್ರು ಡೂಪ್ಲಿಕೇಟ್ ಒಡವೆ ಯಾಕೆ ಹಾಕ್ತಿದ್ದಾರೆ? ಚಿನ್ನದ ಒಡವೆ ಏನಾಯ್ತು? ಹೇಳಿದ್ರಲ್ಲೋ ಆ ಒಡವೆ ಎಲ್ಲಿದೆ ಅಂತ ವಸುಗೆ ಗೊತ್ತು ಅಂತ. ಅಪ್ಪಿತಪ್ಪಿ ಆ ರೌಡಿಗಳು ವಸು ಅಕ್ಕ ಜೊತೆಗೆ ಆ ಒಡವೆನೂ ಎತ್ಕೊಂಡು ಹೋಗಿಲ್ಲ ತಾನೆ? ಒಡವೆ ಬಗ್ಗೆ ರೌಡಿಗಳು ಏನು ಹೇಳಿಲ್ಲ, ಅಂದ್ರೆ ಒಡವೆ ಇಲ್ಲೇ ಇದೆ. ಹಾಗಾದ್ರೆ ಒಂದ್ ಕೆಲ್ಸ ಮಾಡೋಣ, ಗಂಡಿನ ಕಡೆಯವ್ರಿಗೆ ಈ ಡೂಪ್ಲಿಕೇಟ್ ಒಡವೆ ಬಗ್ಗೆ ಹೇಳಿ ಮೊದ್ಲು ಮದ್ವೆ ನಿಲ್ಸೋಣ. ಆಮೇಲೆ ಆ ಒಡವೆಗಳ ಬಗ್ಗೆ ವಸುನ ಕೇಳು ಅಂತ ರೌಡಿಗಳಿಗೆ ಹೇಳೋಣ. ಕೊಡೋ ಏಟಿಗೆ ವಸು ಬಾಯ್ ಬಿಡ್ತಾಳೆ. ಆ ಒಡವೆಗಳನ್ನ ನಾವು ತಗೊಂಡು ತಕ್ಷಣ ಅಮೆರಿಕಾಗ್ ಹೋಗ್ಬಿಡೋಣ. ಮತ್ತೆ ಆ ರಾಹುಲ್ ಪರಿಸ್ಥಿತಿ ಏನು? ಅವನು ಶ್ರಾವ್ಯನ ಮದ್ವೆ ಆಗ್ಬೇಕು ಅಂತಿದ್ದಾನಲ್ಲ. ಒಡವೆ ನಮ್ ಕೈಗೆ ಬಂದ್ಮೇಲೆ ಅವನ ಹತ್ರ ನಮ್ಗೇನ್ ಕೆಲ್ಸ? ಒಡವೆಗೋಸ್ಕರ ತಾನೆ ನಾವು ಅವನ್ನ ಶ್ರಾವ್ಯಾಗ ಮದ್ವೆ ಮಾಡಿಸ್ಬೇಕು ಅನ್ಕೊಂಡಿದ್ದು. ಬನ್ನಿ, ಗಂಡಿನ ಕಡೆಯವ್ರಿಗೆ ಡೂಪ್ಲಿಕೇಟ್ ಒಡವೆ ಬಗ್ಗೆ ಹೇಳೋಣ. ನಿಂತ್ಕೋತೆ. ಡೈರೆಕ್ಟ್ ಆಗಿ ಹೇಳಿದ್ರೆ ನಾವು ಅವ್ರ ಹತ್ರ ಕೆಟ್ಟೋರಾಗ್ತೀವಿ. ಅದು ಡೂಪ್ಲಿಕೇಟ್ ಅಂತ ಇಂಡೈರೆಕ್ಟ್ ಆಗಿ ಗಂಡಿನ ಕಡೆಯವರಿಗೆ ಗೊತ್ತಾಗ ಹೋಗ್ಬಂಡೋಣ. ಹೌದು ಆಂಟಿ, ಆಗ ನಮ್ಮ ಮೇಲೆ ಡೌಟ್ ಬರಲ್ಲ. ಮೊನ್ನೆ ಶ್ರಾವ್ಯ ಬರ್ದಿರೋ ಲೆಟರ್ ಆ ಸ್ವಾತಿ ಕೈಗೆ ಸಿಗ್ಬೇಕು ಅಂತ ನಾವು ಟ್ರೈ ಮಾಡಿದ್ವಲ್ಲ, ಹಾಗ್ ಮಾಡೋಣ. ಆದ್ರೂ ಅವತ್ ನಾವು ಫೇಲ್ ಆಗ್ಬಿಟ್ವಲ್ಲೇ, ಆ ವಸು ಎಲ್ಲ ಹಾಳ್ ಮಾಡ್ಬಿಟ್ಲಲ್ಲ. ಇವಾಗ ಹಾಗೆ ಮಾಡೋದಕ್ಕೆ ವಸು ಹೊತ್ತಿಗೆ ಇಲ್ಲಿ ಇಲ್ವಲ್ಲ ಅತ್ತೆ. ಈ ಸಲ ನಾವು ಸಕ್ಸಸ್ ಆಗ್ತೀವಿ. ಯಾಕೋ ಏನಾಯ್ತು ಅಣ್ಣ? ಕಾರ್ ಮುಂದಕ್ಕೆ ಹೋಗ್ತಿಲ್ಲ. ಆಕ್ಸಿಲೇಟರ್ ಒತ್ತು. ಫುಲ್ ಪ್ರೆಸ್ ಮಾಡಿದೀನಿ ಅಣ್ಣ.
ಯಾರು ಅದು ಕಾರ್ನ ಎಳೆದಿಟ್ಕೊಂಡಿರೋದು? ಮನುಷ್ಯರು ಅನ್ನಿಸ್ತಿಲ್ಲ, ದೇವ್ರಿರ್ಬೇಕು. ಅದು ದೇವ್ರಲ್ಲ ಕಣೋ, ಭೂತ. ಕೆಳಗಿಳಿದು ಯಾರು ಅಂತ ನೋಡೋಣ, ಬಂದ್ರು. ಬಿಡ್ತೀಯೋ ಇಲ್ವೋ? ಬಿಡ್ಲಿಲ್ಲ ಅಂದ್ರೆ ಏಯ್ 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 ಏ ಹಲೋ, ಯಾರು? ಅಣ್ಣ, ನಾನು ಬಿಂದು. ಹೊಸೂರು ಸಿಕ್ಕಿದ್ರೇನಮ್ಮ? ಅವರು ಸೇಫ್ ಆಗಿದ್ದಾರಾ? ಸಾರಿ ಅಣ್ಣ, ಅದ್ಗೆ ಜಸ್ಟ್ ಮಿಸ್ ಆದ್ರು. ನನ್ ಹೊಡೆದು ಅವ್ರು ಅದ್ಗೆನ ಕರ್ಕೊಂಡು ಹೋಗ್ಬಿಟ್ರು. ಅವ್ರನ್ನ ತಡಿಯಕ್ಕೆ ತುಂಬಾ ಟ್ರೈ ಮಾಡ್ದೆ, ನನ್ನಿಂದ ಆಗ್ಲಿಲ್ಲ ಅಣ್ಣ. ಇವಾಗ ನೀನೆಲ್ಲಿದ್ಯಮ್ಮ? ಅದು ನೀನಲ್ಲೇ ಇರು, ನಾನೀಗಲೇ ಬರ್ತೀನಿ. ಹಾ ಸರಿ ಅಣ್ಣ. ಈ ಅಭಿಯಾಕೆ ಅರ್ಜೆಂಟ್ ಆಗಿ ಎಲ್ಲಿಗೋ ಹೋಗ್ತಾ ಇದ್ದಾನೆ? ವಸುವಕ್ಕನ ಹತ್ರ ಇರ್ಬೇಕಾಂಟಿ. ವಸು ಹೊತ್ತಿಗೆ ಎಲ್ಲಿದಾರಂತ ಅಣ್ಣಂಗೆ ಹೇಗೆ ಗೊತ್ತಾಗತ್ತೆ? ವಸುನ ಹುಡುಕೊಂಡು ಆ ಗುಂಡಮ್ಮ ಹಿಂದೆನೆ ಹೋಗಿದಾಳಲ್ಲೋ, ಅವಳಿಗೇನಾದ್ರೂ ವಸು ಬಗ್ಗೆ ಗೊತ್ತಾಗಿದ್ರೆ? ಹಾಗಿದ್ರೆ ವಸುವಕ್ಕನ ಅಭಿಭಾವ ವಾಪಸ್ ಕರ್ಕೊಂಡ್ ಬರ್ತಾರಾ? ಚಾನ್ಸೇ ಇಲ್ಲ. ನಾವು ಅರೇಂಜ್ ಮಾಡಿರೋದು ಆರ್ಡಿನರಿ ರೌಡಿಗಳಲ್ಲ, ಕೊಲೆ ಮಾಡೋದಕ್ಕೂ ಹೇಸಲ್ಲ ಅವರು. ಹುಡುಗಿ ರೆಡಿನಾ? ಆಗಿದಳಮ್ಮ. ಓ, ಒಡವೆ ಹಾಕ್ಬಿಟ್ರಾ? ನೀವ್ ಹೇಳಿದ್ರಲ್ಲ ಸ್ವಾತಿ ಅವರೇ, ಶ್ರಾವ್ಯನ ಒಡವೆ ಹಾಕಿ ರೆಡಿ ಮಾಡ್ಬಿಟ್ವಿ. ಶ್ರಾವ್ಯ ಎದ್ದೇಳು. ಆ ಸ್ವಾತಿ ಬಂದ್ಲು ಕಣೆ. ಅದು ಡೂಪ್ಲಿಕೇಟ್ ಅಂತ ಪ್ರೂವ್ ಮಾಡಕ್ಕೆ ಇದೇ ಒಳ್ಳೆ ಟೈಮ್. ಅಂದ್ರೆ ಆ ಸ್ವಾತಿ ಒಬ್ಳಿಗೇನೆ ಅದು ನಕಲಿ ಒಡವೆ ಅಂತ ಗೊತ್ತಾದ್ರೆ ಸಾಕಾ? ಎಲ್ರಿಗೂ ಗೊತ್ತಾಗ್ಬೇಕಲ್ವಾ? ಅವಳಿಗೆ ಗೊತ್ತಾದ್ರೆ ಸಾಕು. ಅವಳೇ ಎಲ್ಲರಿಗೂ ಡಂಗೂರ ಸಾರಿ ರಾಧಾ ಅಂತ ಮಾಡ್ತಾಳೆ. ನಡಿ ಒಳಗೆ, ಹೇಗಾದ್ರೂ ಮಾಡಿ ಅವಳಿಗೆ ಅದು ರೋಲ್ಡ್ ಗೋಲ್ಡ್ ಅಂತ ಗೊತ್ತಾಗ್ಬೇಕು. ಇದು ಮೊನ್ನೆ ನಾವು ನೋಡಿರೋ ಒಡವೆ ತರ ಇಲ್ವಲ್ಲ? ಅದೇನಂದ್ರೆ ಸ್ವಾತಿ ಅವ್ರೆ, ನೀವ್ ಅವಾಗ ಯಾವಾಗ್ಲೂ ಒಡವೆಗಳನ್ನ ನೋಡಿರ್ತೀರ, ಮರ್ತ್ ಹೋಗಿರ್ತೀರ. ಆ ಒಡವೆನೆ ಈ ಒಡವೆ. ಇಲ್ಲ, ನನಗ್ ಚೆನ್ನಾಗ್ ನೆನಪಿದೆ, ಇದು ಅದಲ್ಲ.
ನಾವ್ ಹೇಳ್ದೇನೆ ಅವಳೇ ಕಂಡಿಡಿದ್ಬಿಟ್ಲು. ಹ, ಹೌದು ಕಣೆ, ರೋಗಿ ಬಯಸಿದ್ದು ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನೋ ಹಾಗೆ ನಾವ್ ಹೇಳ್ದೇನೆ ಅವಳೇ ಹೇಳ್ಬಿಟ್ಲು ನೋಡು. ನಮ್ ಪ್ಲಾನ್ ಇಷ್ಟು ಈಸಿಯಾಗಿ ಸಕ್ಸಸ್ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಇವಾಗ ನೋಡ್ಕೋ. ಏನ್ ಸ್ವಾತಿ ಅವ್ರೆ, ನಿಮಗೆ ನಮ್ ಪರಿಸ್ಥಿತಿ ಗೊತ್ತಲ್ವಾ? 2-3 ಸೆಟ್ ಒಡವೆ ತಗೊಳ್ಳೋ ಅಷ್ಟು ದುಡ್ಡು ನಮ್ ಹತ್ರ ಎಲ್ಲಿದೆ? ಕೋರ್ಸ್ ಇಲ್ಲ ಅನ್ಕೊಳ್ಳಿ. ಆದ್ರೂ ನೀವ್ ಎಷ್ಟು ಒಡವೆ ನೋಡಿರ್ತೀರ, ದಿನಕ್ಕೆ ಎಷ್ಟು ಸೆಲೆಬ್ರಿಟೀಸ್ ನೋಡಿರ್ತೀರ. ಅಂತವ್ರ ಒಡವೆ ಎಲ್ಲ ನೋಡಿ ಈ ಒಡವೆ ನೋಡಿದ್ರೆ ಅದೆಲ್ಲ ಬಿಡಿ, ನಮ್ ಶ್ರಾವ್ಯ ನೋಡ್ವೆಗಿಂತ ನಿಮ್ ಒಡವೆ ಎಷ್ಟು ಚೆನ್ನಾಗಿದ್ಯೋ. ಹೆಚ್ಚು ಕಮ್ಮಿ ಅಂದಾಜು 50-60 ಲಕ್ಷ ಇರ್ಬೋದಾ? 50-60 ಲಕ್ಷನಾ? 2 ಕೋಟಿ. ಮನೇಲಿ ಇನ್ನೂ ಜಾಸ್ತಿ ಒಡವೆ ಇದೆ. ಏನೇ ಹೇಳಿ ನೀವು ಕೇಳ್ಕೊಂಡ್ ಬಂದಿದ್ದೀರ ರೀ. ನಿಮ್ಮನ್ನ ನೋಡ್ತಿದ್ರೆ ನಂಗ್ ಹೊಟ್ಟೆ ಕಿಚ್ಚಾಗ್ತಿದೆ. ಮುಂದಿನ ಜನ್ಮದಲ್ಲಿ ನಿಮ್ ತರ ಹುಟ್ಬೇಕು. ಹುಷಾರಮ್ಮ. ಥ್ಯಾಂಕ್ಸ್. ಏನಾಯ್ತಮ್ಮ? ಸಾರಿ ಅಣ್ಣ, ಅದಕ್ಕೆ ಮಿಸ್ ಆಗ್ಬಿಟ್ರು. ಛೇ, ಮೊದಲು ಏನಾಯ್ತಂತ ಹೇಳು. ಖಂಡಿತವಾಗ್ಲೂ ಅದಕ್ಕೆ ಆ ಕಾರಲ್ಲೇ ಇದ್ದಾರೆ ಅಣ್ಣ. ರಾಕಿ ಹೇಳಿದ್ನಲ್ಲ, ಅದಕ್ಕೆ ಬೊಂಬೆ ವೇಷ ಹಾಕಿ ಕರ್ಕೊಂಡು ಹೋದ್ರು ಅಂತ. ನಾನು ಆ ಬೊಂಬೆನ ನೋಡ್ದೆ ಅಣ್ಣ. ಹೌದಾ? ಆ ರೌಡಿಗಳೇ ಕಿಡ್ನಾಪ್ ಮಾಡಿರೋದು. ನನ್ನ ಹೊಡೆದು ಓಡೋದ್ರು. ತುಂಬಾ ಜೋರಾಗಿ ಇಟ್ಬಿತ್ತೇನಮ್ಮ. ಪರವಾಗಿಲ್ಲ ಅಣ್ಣ, ಇವಾಗ ಅದಕ್ಕೆನ ಹೇಗ್ ಕಾಪಾಡೋದು? ಕಾರ್ ನಂಬರ್ ಏನಾದ್ರು ನೋಟ್ ಮಾಡ್ಕೊಂಡಮ್ಮ? ಇಲ್ಲ ಅಣ್ಣ, ಆದ್ರೆ ನನ್ ಫೋನ್ ಆ ಕಾರಲ್ಲೇ ಇದೆ. ವಾಟ್? ಅಂದ್ರೆ ಫೋನ್ ಆನಲ್ಲಿ ಇದೆಯಾ? ಇದೆ ಅಣ್ಣ. ಅಷ್ಟು ಸಾಕು ಆ ರಾಸ್ಕಲ್ ಹಿಡಿಯೋದಕ್ಕೆ. ನನ್ನ ಫೋನಲ್ಲಿ ಮೊಬೈಲ್ ಟ್ರ್ಯಾಕರ್ ಇದೆ, ಟ್ರ್ಯಾಕ್ ಮಾಡಿ ಕಂಡುಹಿಡಿಯೋಣ. ಅವ್ರಿಗೆ ಮೋಸ ಮಾಡೋ ಉದ್ದೇಶ ಇಲ್ದಿದ್ರೆ ಇಲ್ಲಿಗೆ ಯಾಕೆ ಬಂದಿಲ್ಲ? ಎಲ್ಲಿಗೆ ಹೋಗಿದ್ದಾರೆ? ಕಾರಣ ಇಲ್ದೆ ಅಭಿ ವಸು ಯಾವ ಕೆಲಸನೂ ಮಾಡಲ್ಲ. ಸ್ವಲ್ಪ ತಾಳ್ಮೆಯಿಂದ ಇರು, ಅವ್ರು ಹೇಳೋದ್ ಕೇಳು. ಅವ್ರು ಸುಳ್ಳು ಹೇಳ್ತಾನೆ ಇರ್ತಾರೆ ಮಾವ, ಅದನ್ ಕೇಳ್ಕೊಂಡೇ ಇರ್ತೀರಾ? ನಮ್ ರಾಜೇಶ್ಗೆ ಈ ಸಂಬಂಧ ಬೇಡ, ಬೇರೆ ಹುಡುಗಿ ಜೊತೆ ಮದುವೆ ಮಾಡೋಣ. ಏನ್ ಮಾತಾಡ್ತಿದ್ಯಾ ಸ್ವಾತಿ? ರಾಜೇಶ್ ಶ್ರಾವ್ಯ ಒಬ್ರನ್ನೊಬ್ರು ಪ್ರೀತಿಸ್ತಿದ್ದಾರೆ. ಅದಕ್ಕೆ ಅತ್ತೆ ಎಷ್ಟೋ ಮೆಟ್ಲು ಕೆಳಗಿಳಿದು ಈ ಸಂಬಂಧ ಒಪ್ಕೊಂಡ್ವಿ. ನಮ್ಗಿರೋ ಆಸ್ತಿ, ಅಂತಸ್ತು, ಸ್ಥಾನಮಾನ ಯಾವ್ದು ಇವ್ರಿಗಿಲ್ದಿದ್ರು ಈ ಮದ್ವೆ ಮಾಡೋದಕ್ ಒಪ್ಕೊಂಡ್ವಿ. ವರದಕ್ಷಿಣೆ ಕೂಡ ಕೇಳಿಲ್ಲ. ಸುಮ್ನೆ ಮಾತಿಗೆ 7 ತೊಲ ಬಂಗಾರ ಹಾಕಿ ಅಂತ ಹೇಳ್ತಿದ್ದಾಳೆ. ನನ್ ಮಾತ್ ಕೇಳಿ ಅದ್ಕೆ. ಶ್ರಾವ್ಯ ಅಂತವಳಲ್ಲ. ಶ್ರಾವ್ಯ ಇಲ್ಲಾಂದ್ರೆ ನಾನ್ ಬದುಕಲ್ಲ ಅದ್ಕೆ. ಅವಳ ಪ್ರೀತಿ ಸತ್ಯಾನೇ ಅಲ್ಲ ರಾಜೇಶ್. ಈ ಫ್ಯಾಮಿಲಿಗೆ ಎಥಿಕ್ಸೇ ಇಲ್ಲ. ನಡೆದಿರೋದೆಲ್ಲ ಕೆಟ್ಟ ಕನ್ಸು ಅಂತ ಮರ್ತ್ಬಿಡು. ಒಂದ್ ಒಳ್ಳೆ ಹುಡುಗಿನ ನೋಡಿ ನಾನೇ ನಿನಗ್ ಮದ್ವೆ ಮಾಡಿಸ್ತೀನಿ, ನಡಿ. ಅದ್ಕೆ ನನ್ ಮಾತ್ ಕೇಳಿ ಅದ್ಕೆ. ಶ್ರಾವ್ಯ ಇಲ್ಲಾಂದ್ರೆ ನಾನ್ ಬದುಕೋದೇ ಇಲ್ಲ. ಮಮ್ಮಿ ಡ್ಯಾಡಿ ನೀವಾದ್ರೂ ಹೇಳಿ. ಸಾರಿ ಮಾವ, ಸಾರಿ ಅತ್ತೆ, ನಾನಿನ್ನೇನು ಕೇಳಲ್ಲ. ನನ್ ಮಾತಿಗಿಲ್ಲ ಅಂದ್ರೆ ನನ್ ಮೇಲೆ ಆಣೆ. ಈ ಮದ್ವೆ ನಡೆಯೋದಿಲ್ಲ. ಎಲ್ರೂ ಹೊರಟೋಗಿ. ರಾಜೇಶ್ ಬಾ ಹೋಗೋಣ. ಎದ್ದೇಳು, ಬಾ ಬಾ. ಅದ್ಕೆ ಬಾ ನೀನು. ಅದ್ಕೆ ಪ್ಲೀಸ್ ಅದ್ಕೆ. ಆತರ ಪಡ್ಬೇಡಿ. ಕನಿಷ್ಠ ನಮ್ಮ ಅಭಿ ಮತ್ತೆ ವಸು ಬರೋರ್ಗೂ ಕಾಯಿರಿ. ಹೌದಮ್ಮ, ಅಭಿ ವಸು ಬಂದ್ಬಿಡ್ತಾರೆ. ಸ್ವಲ್ಪ ಹೊತ್ತು ತಾಳ್ಮೆಯಿಂದ ಇರಿ. ಇನ್ನು ಎಷ್ಟೊತ್ತು ಕಾಯ್ಬೇಕು? ಯಾವಾಗ ಬರ್ತಾರೆ? ಇಷ್ಟೆಲ್ಲ ನಡೆದ್ಮೇಲೂ ನಾವಿನ್ನೂ ನಿಮ್ಮನ್ನ ನಂಬೇಕಾ? ನಿಮ್ ಮಾತ್ ಕೇಳ್ಬೇಕಾ? ಸ್ವಾತಿ ಅವ್ರೆ, ನಮ್ಮ ಅಭಿ ಅಣ್ಣ ವಸು ಅದಕ್ಕೆ ಬಂದೇ ಬರ್ತಾರೆ. ನಿಜವಾದ ಒಡವೆ ತರ್ತಾರೆ. ಸ್ವಲ್ಪ ತಾಳ್ಮೆ ತಗೊಳ್ಳಿ. ಆಗಲ್ಲ.
ನಕಲಿ ಒಡವೆ ಹಾಕೋದು ನಮ್ಮವ್ರು ಯಾರಿಗೂ ಇಷ್ಟ ಇಲ್ಲ. ಅಸಲಿ ಒಡವೆ ಬರೋವರೆಗೂ ನಕಲಿ ಒಡವೆ ಹಾಕಿ ಮ್ಯಾನೇಜ್ ಮಾಡೋಣ ಅಂತ ನಾನೇ ನಮ್ಮ ಮನೆಯವ್ರ ಕನ್ವಿನ್ಸ್ ಮಾಡಿದೆ. ತಪ್ಪು ನಂದೆ, ನನ್ನ ಕ್ಷಮಿಸ್ಬಿಡಿ. ಅಣ್ಣ ಮಂಚದ ಕೆಳಗಡೆ ಇದೆ ಅಂತ ಅದಕ್ಕೆ ಹೇಳಿದ್ರು. ಅಣ್ಣ, ಏನಮ್ಮ? ಈ ಒಡವೆನ ತೋರಿಸ್ಮೇಲೂ ಕೂಡ ಗಂಡಿನ ಕಡೆಯವರು ಏನಾದ್ರೂ ಜಾಸ್ತಿ ಮಾಡಿದ್ರೆ ಅವ್ರನ್ನು ಅಷ್ಟೇ. ಆ ರೀತಿ ಏನೂ ಇರಲ್ಲಮ್ಮ, ಬಾ ಹೋಗೋಣ. ಸರಿ. ಈ ನಕಲಿ ಒಡವೆ ವಿಷಯದಲ್ಲಿ ತಪ್ಪೆಲ್ಲ ನಂದೆ. ಶಿಕ್ಷೆ ಕೊಡೋ ಹಾಗಿದ್ರೆ ನನ್ಗೆ ಶಿಕ್ಷೆ ಕೊಡಿ. ಅದನ್ ಬಿಟ್ಟು ಈ ಮದ್ವೆ ನಿಲ್ಸಿ ಶ್ರಾವಿಂಗ್ ಶಿಕ್ಷೆ ಕೊಡ್ಬೇಡಿ. ಇಲ್ಲಿ ನೋಡಿ, ಒರಿಜಿನಲ್ ಒಡವೆ. ನಡೆದಿರೋದನ್ನ ತಿಳ್ಕೊಳ್ದೆ ತಪ್ಪು ಮಾಡಿಬಿಟ್ವಿ. ಈಗಲೇ ನಾಚಿಕೆಯಿಂದ ತಲೆ ತಗ್ಸಿದೀವಿ. ನಮ್ಮನ್ನು ಕ್ಷಮಿಸ್ಬಿಡಿ ಅಭಿ. ನಿಮ್ ಮೇಲೆ ನಮಗೆ ನಂಬಿಕೆ ಗೌರವ ಇದ್ರೂ ನಾವ್ ಅಪಾರ್ಥ ಮಾಡ್ಕೊಂಡ್ಬಿಟ್ವಿ. ದಯವಿಟ್ಟು ನಮ್ಮನ್ನೆಲ್ಲ ಕ್ಷಮಿಸ್ಬಿಡಿ. ದೊಡ್ಡೋಳಾದ್ರೂ ಕೂಡ ನಾನು ಬುದ್ಧಿ ಇಲ್ಲದೆ ವರ್ತಿಸ್ಬಿಟ್ಟೆ. ಕ್ಷಮಿಸಿ ಅಂತ ಕೇಳಿ ನಿಮ್ಮ ಆಯಸ್ಸು ಕಮ್ಮಿ ಮಾಡೋಲ್ಲ. ನಿಮ್ಮನೆ ಮಗಳನ್ನ ನಮ್ಮನ್ನ ಸೊಸೆಯಾಗಿ ಮಾಡ್ಕೊಳ್ಳೋದಕ್ಕೆ ಈ ಮದ್ವೆ ಮಾಡಿಸ್ಕೊಡಿ ಅಂತ ಬೇಡ್ಕೋತಾ ಇದ್ದೀನಿ. ಅಮ್ಮ, ಮದುವೆ ಮುಹೂರ್ತ ಮೀರೋಗಿದ್ರು ವಧುವರನ್ ಜಾತಕದ ಪ್ರಕಾರ ಮುಂಬರೋ 15 ನಿಮಿಷದಲ್ಲಿ ಒಳ್ಳೆ ಮುಹೂರ್ತ